ಹಲೋ ಬೆಸ್ಟೀಸ್, ಇವತ್ತಿನ ನನ್ನ ಪ್ಲೇಟಲ್ಲಿ ತಾಲಿಪಟ್ಟು ಇದೆ. ತಾಲಿಪಟ್ಟು, ಅಕ್ಕಿ ರೊಟ್ಟಿ, BM ರೊಟ್ಟಿ ಇದೆಲ್ಲ ಅಂತೀವಿ. ಈ ತಾಲಿಪಟ್ಟಿಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಪುಡಿ ಮಾಡ್ತೀವಿ. ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈ ತಾಲಿಪಟ್ಟಿಗೆ ಪುಡಿ ಹಾಕ್ಕೊತೀವಲ್ಲ, ಅದ್ರ ಮೇಲೆ ಸ್ವಲ್ಪ ಮೊಸರು ಕೆನೆ ಹಾಕ್ತೀವಿ, ಅದಿನ್ನೂ ಟೇಸ್ಟ್ ಇರುತ್ತೆ. ಹಾಗೆ ತಾಲಿಪಟ್ಟಿಗೆ ಬಟರ್ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಈ ತಾಲಿಪಟ್ಟು ನೋಡಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಿದೆ. ಪೇಪರ್ ಥರ ತೆಳು ಮಾಡಬೇಕು, ಟೇಸ್ಟ್ ಇರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಈ ರೆಸಿಪಿ ಶಾರ್ಟ್ ವಿಡಿಯೋನೂ ಬರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನೀವು ಒಂದು ಸತಿ ಟ್ರೈ ಮಾಡಿ. ಇದು ಮೇನ್ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಬೀಜ ಹಾಕಿ ಮಾಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಈ ತಾಲಿಪಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳಿಂದ ಸೇರಿ ದೊಡ್ಡವ್ರವರೆಗೂ, ವಯಸ್ಸಾಗಿರೋವ್ರವರೆಗೂ ತುಂಬ ಇಷ್ಟಪಡೋ ರೆಸಿಪಿ ಈ ತಾಲಿಪಟ್ಟು. ಈ ತಾಲಿಪಟ್ಟು ಕರ್ನಾಟಕ ಸ್ಪೆಷಲ್ ಐಟಮ್. ನಮ್ಮ ಆಂಧ್ರ ಅವರಿಗೆ ಈ ತಾಲಿಪಟ್ಟು ಅನ್ನೋದು ಗೊತ್ತಿಲ್ಲ, ಕರ್ನಾಟಕಕ್ಕೆ ಬಂದ ಮೇಲೆ ಗೊತ್ತಾಗಿದೆ. ಹಾಗೆ ಇಲ್ಲಿ ಬಂದ ಮೇಲೆ ತಾಲಿಪಟ್ಟು ಮಾಡೋದು ಕಲ್ತ್ಕೊಂಡು ಮಾಡಿರೋದು. ಇದಕ್ಕೆ ನನಗೆ ಈಸಿ ಆಗೋಕ್ಕೆ ನನಗೊಂದು ಸ್ಟೋರಲ್ಲಿ ತಾಲಿಪಟ್ಟು ಪೇಪರ್ ಸಿಕ್ಕಿದೆ. ಆ ಸ್ಟೋರ್ ಅವ್ರು ಹೇಳಿದರು ತಾಲಿಪಟ್ಟು ಪೇಪರ್ ಅಂತ ಶೀಟ್, ಅದು ಬಟರ್ ಪೇಪರ್ ಥರ ಇರುತ್ತೆ. ಬಟ್ 1 ವರ್ಷ ಇಟ್ಟರು ಏನೂ ಆಗಲ್ಲ ಪೇಪರ್. ಆ ಶೀಟಿಂದನೇ ನನಗಿಷ್ಟು ಈಸಿಯಾಗಿ ಬರುತ್ತೆ ಇದು. ಅದಕ್ಕಿಂತ ಮುಂಚೆ ನಾವು ಫಸ್ಟು ಅಂಚು ಮೇಲೇ ಡೈರೆಕ್ಟಾಗಿ ಹಾಕ್ತಿದ್ವಿ ತಾಲಿಪಟ್ಟನ್ನ, ರೊಟ್ಟಿ ಅದರಲ್ಲೇ ತಟ್ತಿದ್ವಿ. ಅದು ತುಂಬ ಹಾರ್ಡಾಗಿ ಬರೋದು. ಬಟ್ ಈ ಪೇಪರ್ ಬಂದಮೇಲೆ ತುಂಬ ಈಸಿಯಾಗಿದೆ. ಹಾರ್ಡಾಗಿ ಬಂದ್ರೂ ಅದೊಂಥರ ಟೇಸ್ಟ್ ಇತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ತುಂಬ ಚೆನ್ನಾಗಿರೋದದು. ಓಕೆ, ನಾನು ಸ್ಟೋರಿ ಎಲ್ಲ ಹೇಳ್ತಿದ್ದೀನಿ. ಇವಾಗ ನಾನು ಮಾಡಿರೋ ಈ ತಾಲಿಪಟ್ಟು ಎಲ್ಲ ಕರೆಕ್ಟಾಗಿ ಮಾಡಿದ್ದೀನ ಅಂತ ನೀವು ಒಂದು ಸತಿ ನೋಡಿ.